ಸರ್ ನಾನು ಬಿಗ್ ಬಾಸ್ ಇಂದ ಬಂದ್ಮೇಲೆ 2 ವಾಟ್ಸ್ಆಪ್ ಗ್ರೂಪ್ ನ ಕ್ರಿಯೇಟ್ ಮಾಡ್ತೀವಿ. ಒಂದು ನಮ್ಮ ಕುಡಿಗಳಿಗೆ, ಒಂದು ಆ ಗಲಾಟೆ ಆ ಜಾಗದಲ್ಲಿ. ಅದು ಕೂಡ ಅಲ್ಲಿ ಕೂಡ ನಮ್ಮ ಪ್ರಾಪರ್ಟೀಸ್ ಇದೆ. ಸೊ 2 ಕಡೆ ನಾವೇನಂತಂದ್ರೆ ಇಲ್ಲಿರೋ ಸಾರ್ವಜನಿಕರನ್ನ, ಇಲ್ಲಿರೋ ಹಿರಿಯರನ್ನ ಹಾಕೊಂಡು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಕ್ರಿಯೇಟ್ ಮಾಡಿ, ಹುಡುಗರು ಇಲ್ಲಿ ಗಾಂಜಾ ಹೊಡಿಬಾರ್ದು, ಆಮೇಲೆ ಈವ್ ಟೀಸಿಂಗ್ಗಳು ಹೆಣ್ಣು ಮಕ್ಕಳ ಮೇಲೆ ನಡೆಯುವಂಥದ್ದು, ಆಮೇಲೆ ನಮ್ಮ ಇಲ್ಲಿ ಗೌರ್ಮೆಂಟ್ ಶಾಲೆ ಇದೆ, ರಾತ್ರಿ ಹೊತ್ತು ಅಹಿತಕರ ಘಟನೆಗಳು ನಡೆಯೋದು. ಬೇಕಾದ್ರೆ ತೆಗೆದು ನೋಡಿ, ಬೇಕಾದ್ರೆ ಕಡಿಮೆ ಅಂತಂದ್ರು ನಾನು ಪೊಲೀಸ್ ಕಂಟ್ರೋಲ್ ರೂಮ್ಗೆ ಬಿಗ್ ಬಾಸ್ ಇಂದ ಬಂದ್ಮೇಲೆ ಕನಿಷ್ಠ ಏನಿಲ್ಲ ಒಂದು 500 ಸತಿ ಫೋನ್ ಮಾಡಿದ್ದೀನಿ ಕಂಟ್ರೋಲ್ ರೂಮ್. ನನಗೇನು ಅವಶ್ಯಕತೆ ಇದೆ? ನನ್ನ ಮನೇನೇನು ಆಗ್ತಾ ಇಲ್ಲ. ಸೊ ನಮ್ಮನ್ನ ಯಾರಾದ್ರೂ ಬಿಗ್ ಬಾಸ್ ಜಗದೀಶ್ ಇಷ್ಟೆಲ್ಲ ಹೇಳ್ಕೊಂತಿಯಲ್ಲಪ್ಪ, ನಿಮ್ಮ ಊರು ಹೆಂಗಿದೆ ಅಂತ ಯಾರಾದ್ರೂ ಕೇಳಿದ್ರೆ, ಅಥವಾ ನಿಮ್ಮ ಊರಲ್ಲಿ ಏನ್ ನಡೀತದೆ ಅಂತ ಕೇಳಿದ್ರೆ, ಇಲ್ಲ ಒಂದ್ ಕಡೆ ನಾನು ಕೂಡ ಜವಾಬ್ದಾರಿ ಆಗ್ತೀನಿ, ಕೈಲಾಗಿದೆ ಮಾಡೋಣ ಅಂತ. ಅದೇ ಎಲ್ಲೋ ಒಂದ್ ಕಡೆ ಪೊಲೀಸರು ಮಾಡಬೇಕಾದಂತ ಕೆಲಸವನ್ನ ಪೊಲೀಸರು ಫೋನ್ ಮಾಡ್ತಿದ್ದಾರೆ, ಬರ್ತಾ ಇರ್ಲಿಲ್ಲ. ಸೊ ನಾವು ಕೂಡ ಗದರ್ಬೇಕಾಗತ್ತೆ. ಯಾವನೊಬ್ಬ ನಮ್ಮ ಮನೆ ಮುಂದೆ ಗಾಂಜಾ ಮಾಡ್ತಾ ಇದ್ರು, ಹಿಂದ್ಗಡೆ ಕುತ್ಕೊಂಡು ಎಣ್ಣೆ ಹೊಡಿತಾ ಇದ್ರು. ಸರ್ ಹೆಂಗಿರೋದಿಲ್ಲಿ? ನಮ್ದು ಫ್ಯಾಮಿಲಿ ಇದೆ, ಸುತ್ತಮುತ್ತವ್ರು ಎಲ್ಲಾ ಜನ ಇದ್ದಾರೆ, ಯಾರು ಹೇಳಿದ್ರು ಅವ್ರಿಗೆ ಆವಾಜ್ ಆಗ್ತಾರೆ. ಈಗ ಇಂಥ ಸಮಯದಲ್ಲಿ ಪೊಲೀಸರ ಜವಾಬ್ದಾರಿ ಏನು? ಸರ್ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಒಂದು ವರ್ಗದ ಮಾಹಿತಿಯ ಪ್ರಕಾರ ಸುಮಾರು 4,000ದಿಂದ 5,000 ಕೋಟಿ ಡ್ರಗ್ ಇಲ್ಲಿಗಲ್ ಆಗಿ ಬೆಂಗಳೂರಲ್ಲಿ ಪ್ರತಿ ತಿಂಗಳು ಮಾರಾಟ ಆಗುತ್ತೆ ಬರುತ್ತೆ. ಸರ್ ಮಣಿಪುರ್ ಇಂದ ಟ್ರೈನಲ್ಲಿ ಕೂತ್ಕೊಂಡು ಎತ್ಕೊಂಡ್ಬಂದು ಮಾರಾಟ ಮಾಡ್ತಾರೆ. ಹೋಮ್ ಮಿನಿಸ್ಟರ್ಗೆ ಇದು ಗಮನ ಇದೆ ಸರ್, ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ ಸರ್. ಇದೇ ಸಿದ್ದರಾಮಯ್ಯನವರು ಫೈಲ್ಗಾಮ್ ಅಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರ್ ರಿಪೋರ್ಟ್ ಅಂತ ಹೇಳಿದ್ರು. ಇದೇ ಸಿದ್ದರಾಮಯ್ಯನವರು ಬೆಂಗಳೂರಲ್ಲಿ ಸಿಎಂ ಆಗಿದ್ದಾರೆ. 3 ವರ್ಷದಿಂದ ಡಿಜಿಪಿ ಕಾರಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಆಗ್ತದೆ. ಸಿದ್ದರಾಮಯ್ಯ ಇಂಟೆಲಿಜೆನ್ಸ್ ರಿಪೋರ್ಟ್ ಯಾಕೆ ಫೇಲ್ಯೂರ್ ಆಯ್ತು ಅಂತ ಸಿದ್ದರಾಮಯ್ಯನವರೇ ನಾಪ್ಸ್ಕೊಬೇಕು ಇದನ್ನ. ಬಿಫೋರ್ ಆಸ್ಕಿಂಗ್ ದ ಯೂನಿಯನ್ ಗವರ್ಮೆಂಟ್ ಅಂಡ್ ಇಟ್ಸ್ ರೆಸ್ಪಾನ್ಸಿಬಿಲಿಟೀಸ್, ಕಳೆದ 3 ವರ್ಷದಲ್ಲಿ ಬೆಂಗಳೂರಲ್ಲಿ ಡಿಜಿಪಿ ಕಾರಲ್ಲಿ 15 ಕೋಟಿ ರೂಪಾಯಿ ಪ್ರತಿ ಸಾರಿ 33 ಸತಿಯಿಂದ DRI ರಿಪೋರ್ಟ್ಸ್ ಇದೆ. ಯಾರು ಅಂತ ನಮ್ಗೆ ಹೇಳ್ಬೇಕಾಗಿಲ್ಲ ನಿಮ್ಗೆ. ಸರ್ ಬೆಂಗಳೂರಲ್ಲಿ ಡಿಜಿಪಿ ಕಾರಲ್ಲಿ 15 ಕೋಟಿ ರೂಪಾಯಿ 20 ಕೋಟಿ ರೂಪಾಯಿ ಗೋಲ್ಡ್ ಸ್ಮಗ್ಲಿಂಗ್ ಆಗುತ್ತೆ. ರಿಪೋರ್ಟ್ ಹೇಳ್ತೀವಿ, ಅದರಲ್ಲಿ ಮುಚ್ಚಿ ಮನೆ ರನ್ಯಾರ್ ಅವರ ಅಪ್ಪ. ಈ ತರ ಒಂದು ಪರಿಸ್ಥಿತಿನಲ್ಲಿ ಜವಾಬ್ದಾರಿಗಳನ್ನ ಮರೆತು ಬೇರೆ ಯಾರನ್ನೋ ಪ್ರಶ್ನೆ ಮಾಡೋದಕ್ಕೆ ಮುಂಚೆ ನಮ್ಮನೆ ಸರಿಯಾಗಿದ್ಯಾ, ನಮ್ಮನೆ ಕಸ ಗುಡ್ಸಿದೀವಾ, ನಮ್ಮ ಮನೆಯಲ್ಲಿ ಡ್ರಗ್ ಫ್ರೀ ಇದೆಯಾ? ಇವತ್ತು ಹೆಣ್ಣು ಮಕ್ಕಳು ರಾತ್ರಿ ಹೊತ್ತೇನೋ ಕಾಲ್ ಸೆಂಟರ್ಗೆ ಹೋಗ್ಬೇಕಾದ್ರೆ ಮೊಲೆಸ್ಟೇಷನ್ ಆಗುತ್ತೆ. ಆ ಹೆಣ್ಣು ಮಗಳು ಕಂಪ್ಲೇಂಟ್ ಕೊಡಲ್ಲ ಸರ್, ಮಾನ ಮರದಿ ಗಂಜಿ. ಅವನು ಮಾಡಿದ್ರು ಓಡೋಯ್ತಾನೆ. ಯಾರೋ ನಮ್ಮಂತವ್ರು ಯಾರೋ ವಿಡಿಯೋ ಮಾಡಿದ್ರು, ಅದನ್ನ ಸೋಷಿಯಲ್ ಮೀಡಿಯಾ ಹಾಕಿದಾಗ ದೊಡ್ಡ ರಂಪಾಟ ಆಗುತ್ತೆ, ಜನರು ಆಕ್ರೋಶಗೊಳ್ತಾರೆ, ಕೋಪ ಇದೆ ಜನಗಳಿಗೆ. ಸರ್ ಈಗ ಎಲ್ಲ ಕೇಳಿದ್ರು ಜಗದೀಶ್ ರೌಡಿಸಮ್ ಮಾಡ್ತಾರ. ಸರ್ ಅಂತವ್ರನ್ನ ಏನ್ ಮಾಡ್ಬೇಕು? ಎರಡು ಬಡ್ದ್ಬಿಟ್ಟು ಏನೋ ಪೊಲೀಸರು ಕೊಡ್ಬೇಕು. ಆಮೇಲೆ ಅಂತ ಬಡಿಯಕ್ ಹೋದಾಗ ಅವರು ಕೂಡ ಬಡಿತಾರೆ ನಮ್ಮನ್ನ. ಅದಕ್ಕೆ ರೆಡಿ ಇದ್ರೆ ಮಾತ್ರ ಸಮಾಜದಲ್ಲಿ ಇಂಥ ಬದಲಾವಣೆಗೆ ಆಗ ಆಸೆ ಬೆಳಿಬೇಕೇ ಹೊರತು ಇಲ್ಲ ಸಾಮಾನ್ಯ ಜನತೆ ಕಾಲ್ ಸೆಂಟರ್ಗೆ ಹೋಗ್ಬೇಕು, ಕೈ ಕಟ್ಕೊಂಡು ಹೆಂಡತಿ ಜೊತೆ ತರಕಾರಿ ತರಬೇಕು, ಮನೇಲಿ ಕೂತ್ಕೊಂಡು ಕಾಫಿ ಕುಡಿಬೇಕು, ನೀಟಾಗಿ ಕಲ್ಸ್ಕೋಬೇಕು, ಮನೆ ಮುಚ್ಕೊಂಡ್ ಬರಬೇಕು. ಈ ಕೆಲಸ ಮಾಡಂಗೆ ಸಮಸ್ಯೆ ಇಲ್ಲ. ಬಟ್ ಗೊತ್ತಿಲ್ದಿದ್ರು ಇಳಿದು ಬಿಟ್ಟಿದೀವಿ ನೀರಿಗೆ. 25 ವರ್ಷ ಆಯ್ತು ನಾನು ಕೂಡ ಈ ಹೋರಾಟಕ್ಕೆ ಬಂದು ಇಳಿದು ಬಿಟ್ಟಿದ್ವಿ ಸರ್. ವಾಪಸ್ ಹೋಗೋ ಸೀನೇ ಇಲ್ಲ ಸರ್, ವಾಪಸ್ ಹೋಗೋ ಸೀನೇ ಇಲ್ಲ.